ಈ ಬಾಂಬ್ಗಳು ಹೇಗೆ ಕೆಲಸ ಮಾಡುತ್ತೆ ಇದನ್ನ ತಿಳಿದುಕೊಳ್ಳೋಕೆ ನಾವು 1945ರಲ್ಲಿ ನಾಗಾಸಾಕಿ ಮೇಲೆ ಬೀಳಿಸಿರುವಂತಹ ಫ್ಯಾಟ್ ಮ್ಯಾನ್ ಬಾಂಬ್ ನ ವರ್ಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ನ್ಯೂಕ್ಲಿಯರ್ ಬಾಂಬ್ ಎಷ್ಟೊಂದು ಅಪಾಯಕಾರಿಯಾಗಿದೆನೋ ಅಷ್ಟೇ ಸರಳವಾಗಿದೆ ಇದರ ವರ್ಕಿಂಗ್. ಈ ನ್ಯೂಕ್ಲಿಯರ್ ಬಾಂಬ್ ನಲ್ಲಿ ಮುಖ್ಯವಾಗಿ 6.19 kgಯಷ್ಟು ಪ್ಲೂಟೋನಿಯಂ ಸ್ಪೇರ್ ಇರುತ್ತೆ. ಇದನ್ನ ಕಂಪ್ರೆಸ್ ಮಾಡಬೇಕಾಗುತ್ತೆ. ಆದ್ರೆ ಇದರಲ್ಲಿ ಸಮಸ್ಯೆ ಏನಾಗುತ್ತಂದ್ರೆ ರಿಯಾಕ್ಷನ್ ಶುರುವಾಗೋಕೆ 3 ಲಕ್ಷ ಆಟಮ್ ಸ್ಪೇರ್ ಪ್ರೆಷರ್ ಇಲ್ಲಿ ಬೇಕಾಗುತ್ತೆ. ಈ ಪ್ರೆಷರ್ 5 ಲಕ್ಷ ಆನೆಗಳಿಗೆ ಸಮನಾಗಿದೆ. ಇಷ್ಟೊಂದು ಪ್ರೆಷರ್ ಕ್ರಿಯೇಟ್ ಮಾಡಬೇಕಾದ್ರೆ ಪ್ಲೂಟೋನಿಯಂ ಬಾಲ್ ಮೇಲೆ ತುಂಬಾನೇ ಪ್ರಮಾಣದಲ್ಲಿ RDX ಮತ್ತು TNT ಲೇಯರ್ ಅಪ್ಲೈ ಮಾಡಬೇಕಾಗುತ್ತೆ. ನ್ಯೂಕ್ಲಿಯರ್ ಬಾಂಬ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಾಗಿ 5000 ವೋಲ್ಟ್ ನ ಕರೆಂಟ್ ಅನ್ನ ಡಿಟೋನೆಕ್ಟರ್ಗೆ ಸಪ್ಲೈ ಕೊಡಬೇಕಾಗುತ್ತೆ. ಇದರ ನಂತರ ಅದರಲ್ಲಿ 32 ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ನಂತರ ನ್ಯೂಕ್ಲಿಯರ್ ಬಾಂಬ್ ನ ಹೊರಗಿನ ಲೇಯರ್ ಒಳಗಡೆ ಇರೋದನ್ನ ಕಂಪ್ರೆಸ್ ಮಾಡೋಕೆ ಮುಂದಾಗುತ್ತೆ. ಆ ಶಾಕ್ ವೇವ್ ಅಲ್ಯೂಮಿನಿಯಂ ನಿಂದ ಪಾಸ್ ಆಗಿ ಪ್ಲೂಟೋನಿಯಂ ಅನ್ನ ಕಂಪ್ರೆಸ್ ಮಾಡುತ್ತೆ. ಮತ್ತಲ್ಲಿ ಆಗ ಚೈನ್ ರಿಯಾಕ್ಷನ್ ಶುರುವಾಗುತ್ತೆ. ನಂತರ ಅಲ್ಲಾಗೋ ವಿಸ್ಫೋಟದ ಪ್ರಳಯ ಹೇಗಿರುತ್ತೆ ಎಂಬುದರ ದೊಡ್ಡ ಉದಾಹರಣೆ ಜಪಾನ್ನ ನಾಗಾಸಾಕಿಯೇ ಆಗಿದೆ.